ಹಾಯ್, ಗುಡ್ ಮಾರ್ನಿಂಗ್. ಇದು ಲೋಹಿತ್ ಕೃಷ್ಣಪ್ಪ. ನಾನು ಎಲ್ಲಿಂದ ಶುರು ಮಾಡಬೇಕಂತಲೇ ಗೊತ್ತಿಲ್ಲ. ಎಷ್ಟೋ ವರ್ಷದ ಮುಂಚೆಯಿಂದ ನಮ್ಮ ಊರು ಮುಖಂಡರು ರಾಮಲಿಂಗ ರೆಡ್ಡಿ ನಾನು ಇಟ್ಕೊಂಡು ವ್ಯಾಪಾರ ಮಾಡೋದು. ಒಂದು ಕಡೆ ನಾನು ದುಡಿಯೋದು, ಇನ್ನೊಂದು ಕಡೆ ಇವು ಗೂಂಡಾಗಳಿಗೆಲ್ಲ ದುಡ್ಡು ಕೊಡೋದು. ದುಡ್ದಿದ್ದೆಲ್ಲ ಇವರೇ ಕಿತ್ಕೊಂಡ್ರು. ಬಲಗೈಯಲ್ಲಿ ಕೊಟ್ಟರು, ಎಡಗೈಯಲ್ಲಿ ಕಿತ್ಕೊಂಡ್ರು. ಇವರೆಲ್ಲರೂ ಹೋಗಿ IBM, ಅಟೋಸು, ಬ್ರಿಟಿಷ್ ಗೌರ್ಮೆಂಟು ಇವ್ರ ಹತ್ರ ಟೋಕನ್ ಹಾಕೋದಕ್ಕೆ ನನ್ನ ಜೀವನ ಹಾಳು ಮಾಡಿದ್ರು. ನಾನೇನು ಮಾಡಲಿ ಹೇಳಿ? 5 ವರ್ಷದಿಂದ ಒಂದು ಪೈಸಾ ದುಡಿಮೆ ಇಲ್ಲ, ಆ ಥರ ಮಾಡಿಬಿಟ್ರು. ಈ IBM, SAP ಸೇರಿಕೊಂಡು ನನ್ನ ಪ್ರೈವಸಿ, ನನ್ನ ಪ್ರೈವೇಟ್ ಲೈಫು, ನನ್ನ ಪರ್ಸ್ನಲ್ ಲೈಫೆಲ್ಲ ಸ್ಟಿಯರ್ ಮಾಡಿ, ಆಕ್ಸಿಡೆಂಟ್ ಮಾಡಿ, ನನ್ನನ್ನು 2 ಸತಿ ಕಿಡ್ನ್ಯಾಪ್ ಮಾಡಿಸಿ, ನನ್ನ ID ಕಾರ್ಡು, ಲ್ಯಾಪ್ಟಾಪ್ ಎಲ್ಲ ಕಿತ್ಕೊಂಡು ಬೇರೆಯವನ್ನ ಕೂರಿಸಿ ಕೆಲಸ ಮಾಡಿಸಿ ಎಲ್ಲ ಕರಪ್ಟ್ ಆ್ಯಕ್ಟಿವಿಟೀಸು ಮಾಡಿ ಮುಗಿಸ್ಬಿಟ್ರು. ಇವಾಗ ನೋಡಿದ್ರೆ ಅವ್ರ ಕ್ರೈಮ್ ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಕ್ಕೆ ಹುಡುಗಿನ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಸಂಬಳ ಕೊಡಲ್ವಂತೆ, ಹಂಗೆ ದುಡಿಸ್ಕೊತಾರಂತೆ. ಏನಕ್ಕೆ ಈ ಪನಿಷ್ಮೆಂಟ್ ಕೊಟ್ಟಿದ್ದಾರೋ, ಯಾರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅಪ್ಪ ಅಮ್ಮ ಹತ್ರ ಪಾಕೆಟ್ ಮನಿ ತೊಗೊಂಡು ಇವ್ರಿಗೆ ದುಡ್ಡು ಕೊಡಬೇಕಾ? ಅಟ್ಲೀಸ್ಟ್ ನೀವು ಡ್ರೈವರ್ ಕಾಸ್ಟ್ ಕೊಡೋದು ಬೇಡ, ಆ ಕೆಲಸ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದಾದರೂ ಕೊಡಬೇಕಲ್ವ? ಅದು ಇಲ್ದಿರ ದುಡ್ದಿದ್ದೀನಿ, ಸಾಲ ಮಾಡಿ, ಕಳ್ತನ ಮಾಡಿ ಮನೆಯಲ್ಲೇ ದುಡ್ದಿದ್ದೀನಿ. ದುಡಿಮೆಗೆ ಹಾಕೋ ಖರ್ಚೋದು ಯಾಕೆ ಹೇಳಿ? ಕೆಮಿಕಲ್ ವಾರ್ನ ಅಲರ್ಟ್ ಮಾಡಬೇಕಿತ್ತು, ಹಗಲು ರಾತ್ರಿ ದುಡಿಬೇಕಿತ್ತು. Now you have to decide whether you're going to pay me for the work or give me a good name and just ask me to just leave. ನಂಗೆ ಸಾಯೋಕ್ಕೆ ಭಯ ಇಲ್ಲ ಅಂತಿಲ್ಲ, ಇವಾಗಲೇ ನಾನು ಬದುಕೋಕ್ಕೆ ಇಷ್ಟ ಇರೋದು. ಐ ವಾಂಟ್ ಟು ಲಿವ್ ಎ ಕ್ವಾಲಿಟಿ ಲೈಫ್. ಬಟ್ ಯಾರು ನನ್ನ ಬದುಕೋಕ್ಕೂ ಬಿಡ್ತಾ ಇಲ್ಲ, ದುಡಿಯೋಕ್ಕೂ ಬಿಡ್ತಾ ಇಲ್ಲ. And when I had everything, I knew this day would come. And I tried to kill myself so many times, being unsuccessful. Failure attempts of around 15 times to kill myself. IBM ಡೆಸ್ಕಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ, ಲಾಯಲ್. I had been a loyal employee of IBM. I didn't want to bite the hands that feeds me, but he made me work just for 4 years and he ruined my life. He raped my life. Sometimes it feels I shouldn't talk against IBM because he is my master in training me, but he gave me the worst life. He raped my life in process of taking revenge. I'm not crying, but just think, how would it feel for you to keep working and you don't get even a single payment? And if you talk, you'll have legal obligations to face. They will reconstruct the same painful situations and scenarios and they will snatch everything from you. Now the CCP even snatched my bike. I don't have a vehicle to commute. They're snatching everything from me. I need an exit from this. Either an exit from the nation or exit from this life. Get killed. Thank you very much for everything. And Jai Hind.